ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಳ್ಗಿ ಕಪಲ್ಸ್. ಸೊ ಇವತ್ತು ಮಾಮಿ ಅವರು ಚಟ್ನಿನ ಮಾಡ್ತಾ ಇದ್ರು, ಮಾವಿನಕಾಯಿ ಉಪ್ಪಿನಕಾಯಿ ಅಂತ ಏನು ಹೇಳ್ತೀವಿ. ಸೊ ಅದನ್ನು ಮಾಡ್ಲಿಕ್ಕತ್ತಾರ. ಬರ್ರಿ ಕೇಳೋಣ. ಮಾಮಿ ಬಾ, ಏನು ಮಾಡ್ಲಿಕ್ಕತ್ತೀರಿ? ಇವತ್ತು ಸುಮ್ಮನೆ ಮಾವಿನಕಾಯಿ ತಂದಿದ್ದಾನ, ಒಂದು ಚಟ್ನಿ ಕಲಸಿಡೋಣ ಸೀಸನ್ ಅಂತೇಳಿ. ಹಾಂ, ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ದೀನಿ. ಇದು ಮಾವಿನಕಾಯಿ ಉಪ್ಪಿನಕಾಯಿ. ಉಪ್ಪಿನಕಾಯಿ ಒಂದು ಕಾಯಿ ಹೆಚ್ಚಿದ್ದೀನಿ. ಹಾಂ, ಒಂದು ಕಾಯಿ ಹೆಚ್ಚಿ ಈ ಚಮಚಲ್ಲಿಂದ ಒಂದು 4 ಇದು ಹಾಕಿದ್ದೀನಿ. ಒಂಥರ ಖಾರ ಪುಡಿ ಒಂದು 4, ಇದಕ್ಕೆ ಬ್ಯಾಡಿಗೆ ಇದೆಲ್ಲ ಒಂದು 5 ಚಮಚ. ಹಾಂ, ಅಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಇರಂಗಿಲ್ಲ ಅಂತ ಅನ್ಕೊಂಡು ಒಂದು 5 ಚಮಚ ಹಾಕಿದ್ದೀನಿ. 5 ಚಮಚ. ಹಾಂ, ಆಮೇಲೆ ಇದು ಹಿಂಗ್ ಹಾಕಿದ್ದೀನಿ, ಒಂದು ಚಿಟಿಕೆ ಹಾಂ, ಹಿಂಗ್ ಹಾಕಿದ್ದೀನಿ. ಹ್ಞೂ, ಆಮೇಲೆ ಮೆಂತ್ಯದ ಪುಡಿ ಹಾಕಿದ್ದೀನಿ. ಮೆಂತ್ಯ ಪುಡಿ. ಸೊ ಅಂದ್ರೆ ಈ ಉಪ್ಪಿನಕಾಯಿಗಳಿಗೆ ಎಲ್ಲದಕ್ಕೂ ಮೆಂತ್ಯ ಹಿಂಗು ಕಂಪಲ್ಸರಿ. ಹಿಂಗ್ ಮೆಂತ್ಯದ ಪುಡಿ ಒಂದಿಷ್ಟು ಹಾಕಿದ್ದೀನಿ, ಸ್ವಲ್ಪದಲ್ಲ ಒಂದಿಷ್ಟು. ಹಾಂ, ಓಕೆ. ಆಮೇಲೆ ಒಂದು ಚೂರು ಹಿಂಗ್ ಹಾಕಿದ್ದೀನಿ. ಅರ್ಶಿನ ಪುಡಿ, ಆಮೇಲೆ ಉಪ್ಪು, ಸಾಸಿವೆ ಪುಡಿ, ಸಾಸಿವೆ ಪುಡಿ. ಹಾಂ, ಇದು. ಆಮೇಲೆ ಉಪ್ಪು. ಹಾಂ, ಉಪ್ಪೊಂದು 3 ಸ್ಪೂನ್ ಹಾಕಿದ್ದೀನಿ. 1 ಸ್ಪೂನ್ ಸಣ್ಣದಿದೆ. ಹಾಂ, ಅದು ನೀವು ಕಾಯಿ ಎಷ್ಟದ ಅಳತಿ ನೋಡ್ಕೊಂಡು ನಾ ಇದರಿಂದ 3 ಹಾಕಿದ್ದೀನಿ. ಹಾಂ, ಇಷ್ಟು ಒಂದೇ ಕಾಯಿ ಕಲಸಿದ್ದೀನಿ. ನಾವು ಉಪ್ಪಿನಕಾಯಿ ಹಾಕಬೇಕಾದ್ರೆ ಒಂದು 40 ಕಾಯಿ ಹಾಕ್ತೀನಿ. ಹೊತ್ತೆ ತೋರಿಸ್ತೀನಿ ನಿಮ್ಗೆ. ಅದನ್ನ ಕೂಡ ನಾವು ವಿಡಿಯೋ ಮಾಡ್ತೀವಿ. ಯಾಕಂದ್ರೆ ನಾವು ತರೋದು ಜಯನಗರಕ್ಕೆ ಹೋಗಿ ತಗೊಂಡ್ ಬರ್ತೀವಿ, ಕಟ್ಸ್ಕೊಂಡು ಬರ್ಬೇಕು. ಹಾ, ಅದು 1 ವರ್ಷ ಇಡೋದು. ಹಾ, ಅಂದ್ರೆ ಅದು ಹೆಂಗೆ ಅಂತ ಅನ್ಕೊಂಡಿದ್ರೆ 50-60 ಕಾಯಿಗಳನ್ನ ಸೇರಿಸ್ಬಿಟ್ಟು ಒಟ್ಟಿಗೆನೆ ಹಾಕಿರ್ತಾರೆ. ದೊಡ್ಡ ದೊಡ್ಡ ಬೋಗಣೆ ಆಗುತ್ತೆ. ಅಂದ್ರೆ 1 ವರ್ಷ ನಮ್ಗೆ ಬೇಕು ಅಂತ ಅನ್ಕೊಂಡು ಹಾಕಿರ್ತಾರ. ಸೊ ಅದನ್ನ ನಾನು ನೆಕ್ಸ್ಟ್ ನಾವು ಯಾವಾಗ ಕಾಯಿ ತರ್ಲಿಕ್ಕೆ ಹೋಗ್ತೀವಿ ಅವಾಗ ಆ ವಿಡಿಯೋನ ನಾನು ತೋರಿಸ್ತೀನಿ. ಇವತ್ತು ತುಂಬಾ ಕಾಯಿ ತಂದಿದ್ರು. ಸೊ ಹಂಗಾಗಿ ಒಂಚೂರು ಸಿಹಿ ಚಟ್ನಿ ನೆನೆ ನಾವು ತೋರಿಸಿದ್ವಿ, ಸಿಹಿ ಚಟ್ನಿ ಯಾವ ತರ ಮಾಡ್ಬೇಕು ಅನ್ಕೊಂಡು. ಸೊ ಇವತ್ತು ಮಾಮಿ ಅದೇ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಯಾವ ತರ ಮಾಡ್ಬೇಕು ಅಂತ ಅನ್ಕೊಂಡು ಅದಕ್ಕೆ ಇದೆಲ್ಲ ಹಾಕಿದ್ದೀನಿ. ಸಾಸಿವೆ ಪುಡಿ, ಇಂಗು, ಮೆಂತೆ, ಜೀರಿಗೆ, ಮೆಣಸಿನಕಾಯಿ, ಉಪ್ಪು ಹಾಕಿ ಕಲಿಸಿದ್ದೀನಿ. ಅಂದ್ರೆ ಇದನ್ನೆಲ್ಲ ಹಾಕಿ ಏನು ಒಂದಿನ ಕಲಸಿಡ್ಬೇಕಾ? ನಾಳೆ ಉಣಬಹುದು. ಹೌದಾ? ಒಂದೇ ಕಾಯಿ ಇದಲ್ಲ. ಇದಕ್ಕೆ ಮೇಲೆ ಎಣ್ಣೆ, ಚೆನ್ನಾಗಿ ಎಣ್ಣೆ ಹಾಕ್ಬೇಕು. ಒಗ್ಗರಣೆ ಇದು ನಾಳೆ ಉಣಬಹುದು. ಇದು ಸ್ವಲ್ಪ ಎಣ್ಣೆ ಚೆನ್ನಾಗಿರ್ಬೇಕು. ಎಣ್ಣೆ ಚೆನ್ನಾಗಿತ್ತು ಅಂದ್ರೆ ಈ ಬಿಸಿ ಬಿಸಿ ಅನ್ನದ ಜೊತೆಗೆ ಟೇಸ್ಟ್ ಇದು. ಉಪ್ಪಿನಕಾಯಿ ಏನು ಚಪಾತಿ ಜೊತೆ ತಿನ್ಬೋದು. ಬಾಕ್ಸಿಗೆಲ್ಲ ಮತ್ತೆ ಹೊರಗೆ ಹೋಗ್ತಿದ್ರೆ ಗಂಡಸ್ರೆ ಟಿಫನ್ ಕೊಡ್ಬೇಕಾದ್ರೆ ಇದು ಹಾಕಿ ಕೊಡ್ಬೋದು. ಉಪ್ಪಿನಕಾಯಿ ಕೊಡ್ಬೋದು. ಈ ಮೊಸರು ಅನ್ನಕ್ಕಂತೂ ಸೂಪರ್ ಆಗಿ ಟೇಸ್ಟ್ ಇರ್ತದೆ. ಮೊಸರು ಅನ್ನ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಅದಕ್ಕೆ ಇಂಗು, ಜೀರಿಗೆ, ಎಣ್ಣೆ ಸ್ವಲ್ಪ ಕೈ ಬಿಟ್ಟೆ ಹಾಕ್ಬೇಕು ಇದಕ್ಕೆ. ಅಂದ್ರೆ ಟೇಸ್ಟ್ ಚಲೋ ಎಣ್ಣೆಣ್ಣೆಗೆ ಇರ್ಬೇಕು ಕಾಯಿ. ಅಂದ್ರೆ ಅನ್ನಕ್ಕೆ ಕಲ್ಸ್ಕೊಂಡ್ರೆ ಸೂಪರ್ ಆಗಿರ್ತದೆ ನೋಡಿ. ಆಮೇಲೆ ಮಾಮಿ ತುಂಬಾ ಜನ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿದ್ರು, ಅಧಿಕ ಮಾಸದಲ್ಲಿ ಇವಾಗ ಹೆಂಗು ಮೇ 17ಕ್ಕೆ ಬರ್ಲಿಕ್ಕತ್ತದಲ್ಲ, ಸೊ ಅವಾಗ ನೀವು ಯಾವ್ದಾವ್ದು ಮಾಡಿರ್ತೀರಿ ಅದನ್ನ ಅವ್ರಿಗೆ ಹೇಳ್ಬೇಕಂತ. ಸೊ ಎಕ್ಸ್ಪೀರಿಯನ್ಸ್ ಇರ್ತದ, ಹಂಗಾಗಿ ಅತ್ತೆಯವ್ರು ಯಾವ್ದಾದ್ರು ಮಾಡಿದ್ರು ಅಂತ ಅನ್ಕೊಂಡು ಹೇಳಿದ್ರ, ಕೇಳಿ ಒಂಚೂರು ಹೇಳ್ರಿ ಅಂತ ಅನ್ಕೊಂಡು ಹೇಳಿದ್ರು. ಸೊ ಹೇಳ್ತೀರಾ ಅವರಿಗೆ? ನಾಳೆಗೆ ಹೇಳೋಣ. ನಾಳೆಗೆ ಹೇಳ್ತೀರಾ? 1-2-3 ಇವತ್ತು ವಿಡಿಯೋದೊಳಗೆ ಹೇಳ್ರಿ. ಮತ್ತೆ ಅದ್ರದ್ದು ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀವಿ ನಾವು. ಅದೇನು ಅಧಿಕ ಮಾಸ 33 ಬತ್ತಿ ಹಚ್ಚೋದು. ಆಮೇಲೆ 33 ಕೌಡಿ ಮಾಡಿ 33 ದಿವಸನು ದಿನ ವೆಂಕಟರಮಣ ಫೋಟೋಕ್ಕೆ, ಲಕ್ಷ್ಮೀ ವೆಂಕಟರಮಣ ಫೋಟೋಕ್ಕೆ ದಿನ ಏರ್ಸೋದು. ಗೆಜ್ಜೆ ವಸ್ತ್ರ. ಆಮೇಲೆ ಗೋಪದ್ಮ ಹಾಕೋದು 33, ಶಂಖಚಕ್ರ ಹಾಕೋದು. ಸೀರೆ ದೋತ್ರ ನೀವು ಮಾಡಿದ್ರಲ್ಲ ಹೋದ್ಸತಿ? ಸೀರೆ ದೋತ್ರ 33 ಮಂದಿ ಬಾಗಿನ ಕೊಟ್ಟು 30 ಮಂದಿಗೆ ಊಟಕ್ಕೆ ಹೇಳಿದ್ದೆ. ಈ ಸಲ ಒಂದಿಬ್ಬರಿಗೆ ಬಾಗಿನ, ಅದೇ ಸೀರೆ ದೋತ್ರ ಬಾಗಿನ ಕೊಟ್ಟು ಇಬ್ಬರಿಗೆ ಊಟಕ್ಕೆ, 2 ಮುತ್ತೈದೆ ಬ್ರಾಹ್ಮಣ ಊಟಕ್ಕೆ ಹಾಕ್ತೀನಿ ಈ ಸಲ ಅಷ್ಟೇ. ಮತ್ತೆ ಅನಾರ ಸಪುಪದಾನ ಅಂತೂ ಅದೆಲ್ಲ ಪ್ರತಿ ಸಲನು ಕೊಡಬೇಕು. ಅಪುಪದಾನ ಅಂದ್ರೆ 1 ವರ್ಷ ಕೊಟ್ಟು ಬಿಡ್ಲಿಕ್ಕೆ ಬರಂಗಿಲ್ಲ. ಅದು ನಾವು 33 ಒಂದ್ಸಲ ಕೊಟ್ಟು ಬಿಟ್ಟಿದ್ದೀನಿ. ಪ್ರತಿ ಸಲ 2 ದಂಪತಿ ಕೊಡ್ತೀವಿ, ಒಬ್ರಿಗೆ ಕೊಡಲ್ಲ. ಅಂದ್ರೆ ನಾವು ಪ್ರತಿ ಸತಿನೂ 33 ಜನಕ್ಕೆ ಕೊಡಬೇಕು. ಈಗ ಒಂದೇ ಸಲ ನಾ ಕೊಟ್ಟಿದ್ದೀನಿ. ಆದ್ರೆ ಪ್ರತಿ ಸಲ ಇಬ್ರಿಗೆ ಕೊಡ್ಕೋತಾ ಬಂದೀನಿ. ಅಷ್ಟೇ ಆಗ್ತದೆ ಕೈಲಿ, ನನಗೂ ಕೈಲಿ ಹಾಕೋದಷ್ಟು ಮಾಡೋದು. ಈ ಸಲನು ಅಷ್ಟು ಅನ್ಕೊಂಡಿದ್ದೀನಿ. ನಾಳೆಗೆ ಬತ್ತಿ ಮಾಡಿದ್ದು, ಗೆಜ್ಜೆ ವಸ್ತ್ರ ಮಾಡಿದ್ದು ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಅಂದ್ರೆ ಬಹಳ ಜನ ಕೇಳಿದ್ರು. ನಾನು ಅದು ನಿಮ್ದು ಇದ್ರದ್ದು ವಿಡಿಯೋ ಹಾಕಿದ್ನಲ್ರಿ, ಅದಕ್ಕೆ ಬಹಳ ಜನ ಕೇಳ್ಯಾರ. ಹಂಗಾಗಿ ಅವ್ರ ಕಡೆಯಿಂದನೇ ವಿಡಿಯೋ ಮಾಡಿಸ್ರಿ ಅಂತ ಅನ್ಕೊಂಡು. ಆಮೇಲೆ ನೀವು ಆಕ್ಟಿವ್ ಆಗಿದ್ದೀರಂತ, ಸೊ ಅದಕ್ಕೆ ಏನು ಅಂತ ಅನ್ಕೊಂಡು ಕೇಳ್ಯಾರ ಅವರು. ನಾ ಅವ್ರ ಕಡೆಯಿಂದ ವಿಡಿಯೋ ಮಾಡಿಸ್ತೀನಿ ಅಂತ ಅನ್ಕೊಂಡು ಹೇಳಿದ್ದೆ ಅವ್ರಿಗೆ. ಆಕ್ಟಿವ್ ಅಂದ್ರೆ ಸುಮ್ಮನೆ ಕೈಲಾಗ್ತದೆ, ದೇವ್ರ ಸೇವೆ ಎಷ್ಟಾಯ್ತು ಅಷ್ಟು ಮಾಡೋಣ ಅಂತ. ನನಗೆ 70+ ಬಂತು. ವಯಸ್ಸು ಕೇಳಿದ್ರು, ನನಗೆ ಗೊತ್ತಿಲ್ಲ. 70+ ಬಂತು, ಕೈಲಾಗಿಲ್ಲ. 3 ಭಾಗ ನಾನು ಸಸಿ ಮಾಡ್ಕೊತಾಳೆ. ಕೂತಲ್ಲೇ ಇವೆಲ್ಲ ಹತ್ತಿ ಬತ್ತಿ ದೇವ್ರ ಕೆಲಸ ಎಲ್ಲ ನಾನು ಮಾಡ್ಕೊತೀನಿ. ಅಡಿಗೆ ಊಟ ಮೇಲಿನ ಕೆಲಸ ಆ ಕೆಲಸವನ್ನು ನೋಡ್ಕೊತಾಳೆ. ಇವೆಲ್ಲ ಕೂತಲ್ಲೇ ಕೆಲಸ ನಾನು ಮಾಡ್ಕೋಬೇಕು. ಈಗೇನು ಆಗಿನಷ್ಟು ಕೈಲಾಗಲ್ಲ.
ಅದಕ್ಕೆ ಈಗೆಲ್ಲ ಸ್ವಲ್ಪ ಇಟ್ಕೊಂಡಿದ್ದೀವಿ ದಾನ ಅದ್ರ ಮೇಲೆ ಬೇಕಾದಷ್ಟು ಕೊಡ್ತೀವಿ. ಅದಕ್ಕೆಲ್ಲ 33 ಲೆಕ್ಕಕ್ಕೆ. ನೀವು ಹೋದ್ಸತಿ ಮೂಗ್ಬಟ್ಟು ಏನೋ ದಾನ ಮಾಡಿದ್ರಲ್ಲ? ಹಚ್ಚಿ ಸಲ ಅದಕ್ಕೆ ಮಾಸದಾಗ 33 ಮಂದಿ ಮೂಗ್ಬಟ್ಟೆ ಕೊಟ್ಟಿದ್ದೆ. ಒಂದ್ ವರ್ಷ ಕಾಲಿಂಗ್ರು ಕೊಟ್ಟೆ. ಅಂದ್ರೆ 33 ದಂಪತಿಗಳಿಗೆ ಕೊಟ್ಟಿತ್ತಲ್ಲ? ಹಾ, ದಂಪತಿಗಳು ಕೊಟ್ಟಿದ್ದೆ. ಆಮೇಲೆ 33 ಮಂದಿಗೆ ದಂಪತಿ ಭೋಜನ, 33 ಮಂದಿಗೂ ಸೀರೆ ದೋತ್ರ ಮರದ್ವಾಗಣ ಆ ತರ ಆಗಿ ಅಲ್ಲ ಭಾಳ ಏನ್ ಹೇಳ್ಬಾರ್ದು ಅದನ್ನ ಹೇಳ್ತಿದ್ದೀನಿ. ಇಲ್ಲ ಯಾಕಂದ್ರೆ ನಾವೇ ಹೇಳ್ಬಾರ್ದು ಅಂತ ಅನ್ಕೊಂಡದ. ಬಟ್ ತುಂಬಾ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವೇನ್ ಬ್ರೆಡ್ ಇಂದು ವಿಡಿಯೋ ಹಾಕಿದ್ವಲ್ಲ ಅದಕ್ಕೆ ಬಹಳ ಜನ ಕಮೆಂಟ್ ಮಾಡ್ರ. ಸೊ ನನ್ಗೆ ಎಲ್ಲದಕ್ಕೂ ರಿಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಅನ್ಕೊಂಡು ಇವತ್ತು ಹೆಂಗು ನೀವೇ ಲೈವ್ ಆಗಿದ್ರಲ್ಲ, ಸೊ ಹೇಳಿಸಿದ್ರಾಯ್ತು ಅಂತ ಅನ್ಕೊಂಡು 33 ಮಂದಿಗೆ ಅನಾರಸ್ ಬಾಗಿನ ಕೊಟ್ಟಿದ್ದೀನಿ. ತಟ್ಟಿ ತರಿಸಿ ಅದ್ ಎದಕ್ ಕೊಡ್ಬೇಕು ಅಂತ ಅನ್ಕೊಂಡು ಒಂಚೂರು ಏನಾದ್ರು ಹೇಳ್ತೀರಾ? ಇವೆಲ್ಲ ಎಷ್ಟು ನಾವು ಇದು ಉಪದಾನನೇ ವಿಶೇಷ. ನಾವು ಉಪೋಪ ಮಾಡೋ ಮುಂದೆ ಗಸಗಸಿ ಹಚ್ಚತೇವಲ್ಲ, ಅದ್ರಾಗೆ ಅದು ಉಳ್ಳಾಡ್ಸಿ ಚಂದ ಹಚ್ಚಬೇಕು. ಒಂದು ಅಪೂಪಕ್ಕೆ ಎಷ್ಟು ಗಸಗಸಿ ಹಚ್ತಾವ ಅಷ್ಟು ದಿನ ಸ್ವರ್ಗದಲ್ಲಿ ಇರ್ತೇವಂತ. ಅಂದ್ರೆ ನಾವ್ ಎಷ್ಟು ಬಾಗಿನ ಕೊಡ್ತೇವೆ ಅಷ್ಟು ದಿನ ಸ್ವರ್ಗದಲ್ಲಿ ಇರ್ತೀವಿ. ಅದು ವಿಶೇಷ ಅಂದ್ರೆ ಹಿಂಗಾಗಿ ಉಪೋಪದಾನನೇ ಮೇನ್. ಭೋಜನ, ಸೀರೆ ದೋತ್ರ ನೀವು ಯಥಾಂಶ ನಿಮ್ಗೆ ಎಷ್ಟು ತಿಳಿತೋ ಅಷ್ಟು ಮಾಡ್ಲೇಬೇಕು. ಅದಕ್ಕಂತೂ ವೇಸ್ಟ್ ಆಗಿ ಬಿಡಬಾರ್ದು. ಅಧಿಕ ಮಾಸ ಆಗ್ಲಿ ಚಾತುರ್ಮಾಸ ಆಗ್ಲಿ ಆಮೇಲೆ ಏನು ಮಾಡ್ಲಿಕ್ಕಾಗ್ಲಿ ನಮಸ್ಕಾರ ಅಂತೂ ಮಾಡ್ಬೋದಲ್ಲ? ನಮಸ್ಕಾರ ದೇವ್ರ ಪೆಟ್ಟಿಗೆ ಇಟ್ಕೊಂಡು ನಿಮ್ಗೆ ದಿನ 100 ಹಾಕ್ರಿ, 33 ಅಂತ ಕಂಪಲ್ಸರಿ ಹಾಕ್ರಿ. 33 ನಮಸ್ಕಾರ ಹಾಕಿ ತುಪ್ಪದೀಪ ಹಚ್ರಿ. ಇದೇನು ಮಾಮೂಲಾಗಿ ಗೋಪದ್ಮ, ಶಂಖಚಕ್ರ ಇವೆಲ್ಲ ಮಾಮೂಲಿ ಹಾಕೋದು. ಅದೇನೋ ಒಂದು 15-20 ನಿಮಿಷನಾಗ ಹಾಕೋದಾಗ್ತದ. ಒಂದು 33 ಪ್ರದಕ್ಷಿಣೆ ಅಂತ ½ an hour ಎಲ್ಲಾನು ಮುಗಿತದ. ½ an hour ಕೆಲಸ ದಿನ ನೀವು ಟೈಮ್ ತಗೊಂಡು ಅದು ಅಷ್ಟಂತೂ ಮಾಡಿ. ನೀವು ಹೆರಳು ಹಾಕಿದ್ರಲ್ರಿ? ಹೆರಳಾಕಿ ಹೂವ ಕೊಟ್ಟಿದ್ದೀನಿ. ದಿನ ಹೆರಳಾಗ್ತಿದೆ ಮುತ್ತಿದ ಅಂದ್ರೆ ಬಂಗಾರ ಹೂವ ಕೊಟ್ಟಿದ್ದೀನಿ. ಸೀರೆ ದೋತ್ರ ಹಾಕಿ ಮುತ್ತೈದೆ ಊಟ ಕರ್ಸಿ ಬಂಗಾರ ಹೂವನೇ ಕೊಟ್ಟಿದ್ದೀನಿ. ಅಂದ್ರೆ ಅಧಿಕ ಮಾಸ 1 ತಿಂಗಳು ಫುಲ್ ಅವ್ರಿಗೆ ಹಾಕ್ಬೇಕು. ಅಧಿಕ ಮಾಸದಾಗ ಹಾಕಿದ್ದೀನಿ, ಚಾತುರ್ ಮಾಸದಾಗ ಹಾಕಿದ್ದೀನಿ. 4 ತಿಂಗಳು ಹಾಕ್ಬೇಕು. 4 ತಿಂಗಳು ಹಾಕಿ ಸೀರೆ ದೋತ್ರ ಬಂಗಾರ ಹೂವ ಕೊಟ್ಟಿದ್ದೀನಿ. ಈ ಒಂದು ಸಲ ಅಧಿಕ ಮಾಸದಾಗ ಇದು ಅಪೂಪಗ ಒಂದು ಬೆಳ್ಳಿ ಬಂಗಾರ ಕಡ್ಡಿ ಮಾಡಿಸ್ಬೇಕು. ಮಾಡಿಸಿ ಅದಕ್ಕೆ ಮುತ್ತು ಹವಳ ಹಾಕಿ ಅದಕ್ಕೆ ಚುಚ್ಚಬೇಕು. ಒಂದ್ ಅಪೂಪಕ್ಕೆ ಚುಚ್ಚಬೇಕು. ಅದು ಚುಚ್ಚಿ 33 ಅಪೂಪ ಇರ್ತಾರ ನೋಡು, ಅದು ಒಂದ್ ಅಪೂಪಕ್ಕೆ ಚುಚ್ಚಿ ಅದು ದಾನ ಕೊಡ್ಬೇಕು. ಅದು ವಿಶೇಷ. ಅದು ಮಾಡಿ ನೋಡ್ರಿ. ಇನ್ನು ಕೇಳ್ತಾ ಹೋದ್ರ ಬಹಳಷ್ಟು ಹೇಳ್ತಾರ, ಯಾಕಂದ್ರ ಬಹಳ ಮಾಡ್ಯಾರ. ಸೊ ಇನ್ನ ಬಹಳ ಹೇಳ್ತಾರೆ, ಅದ್ರದ್ದೇ ಒಂದು ದೊಡ್ಡ ಎಪಿಸೋಡ್ ಮಾಡ್ತೀವಿ. ಸೊ ಇವತ್ತು ತುಂಬಾ ಜನ ಕೇಳಿದ್ರಿ ಅಂತ. ಅಧಿಕ ಮಾಸದಾಗ ಗ್ರಂಥದಾನ, ಎಲೆ ಅಡಿಕೆ 33 ಮಂದಿ ಕೊಟ್ಟದ. ಅದು ಚಾತುರ್ ಮಾಸ ಕಾಯಿ ಏನೋ ಕಾಯಿ 33 ಕೊಟ್ಟದ. ಅಧಿಕ ಮಾಸದಾಗ ಬಳಿ ಚಾತುರ್ ಮಾಸದಾಗ ಫುಲ್ ಬಳಗಾರಿಗೆ ಕರ್ಸಿ ಕೊಟ್ಟು ಬಿಟ್ಟಿದ್ದೆ. ಆಮೇಲೆ ಭಜರಿ ಮಂಡಳ ಇತ್ತ, ನೀವ್ ಎಷ್ಟಾದ್ರೂ ಇಟ್ಕೋರಿ, ಯಾವ್ದಾದ್ರು ಇಟ್ಕೋರಿ. ಒಂದ್ ದೊಡ್ಡ ಬಂಡಿನೇ ತರಿಸಿದ್ದೆ, ಅದು ಇಟ್ಕೊಂಡಿದ್ದೆ. ಸಾಕು ಹೇಳ್ಬಾರ್ದು ನಿಜವಾಗ್ಲೂ. ಎಲ್ಲ ದಾನ ಮಾಡಿದ್ರೆ ಹೇಳಿದ್ರೆ ಸೋರಿ ಹೋಗ್ತದ ಅಂತ ನೀವ್ ಕೇಳ್ತ ಅಂತ ಹೇಳಿ. ಇಲ್ಲ ಯಾಕಂದ್ರೆ ನಾನು ಹಂಗ ಪರ್ಸನಲ್ ಆಗಿನೇ ಕೇಳ್ತಾ ಇರ್ಲಿಲ್ಲ. ಒಂದೇನು ಅಂತಂದ್ರೆ ಬಹಳ ಜನ ಕಮೆಂಟ್ಸ್ ಹಾಕ್ಯಾರ್ರಿ. ಸೊ ಪಾಪ ಅವ್ರಿಗೂ ಅಂದ್ರೆ ಒಂದಿಷ್ಟು ಚೆನ್ನಾಗಿ ಗೊತ್ತಿರಂಗಿಲ್ಲ, ಒಂದಿಷ್ಟು ಚೆನ್ನಾಗಿ ಗೊತ್ತಿರ್ತದ. ಗೊತ್ತಿಲ್ಲದೆ ಇರೋರು ನಿಮ್ಮನ್ನ ತಿಳ್ಕೊಂಡು ಮಾಡಬಹುದು ಅಂತ ಅನ್ಕೊಂಡು. ಗೊತ್ತಿದ್ದವ್ರು ಏನಂತಾರೆ ಎಷ್ಟೆಲ್ಲ ಹೇಳ್ಕೊಂಡಾರ ಅಂತಾರ, ಅದನ್ನು ತಪ್ಪದು. ಇಲ್ಲ ಯಾಕಂದ್ರೆ ನಾವು ಗೊತ್ತಿಲ್ಲದೆ ಇರೋರಿಗೆ ಹೇಳಿಕತ್ತೀವಲ್ಲ. ಸೊ ಗೊತ್ತಿರೋರು ಯಾರಿಗೂ ತಿಳ್ಕೊಳಿಕ್ ಹೋಗ್ಬೇಡ್ರಿ. ತುಂಬಾ ಜನ ಗೊತ್ತಿಲ್ಲದೆ ಇರೋರು ನಮಗ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರೋದ್ರಿಂದ ಏನಪ್ಪಾ ಮಾಡಿದೆಲ್ಲ ಹೇಳ್ಕೊಂಡಾರ ನಂಗ. ಸೊ ಹಂಗಾಗ್ಬಾರ್ದು ಅಂತ ಅನ್ಕೊಂಡು ಇವತ್ತು ಅವ್ರು ಏನೇನ್ ಮಾಡ್ಯಾರ, ಆಮೇಲೆ ಇವರಿಂದ ಕಲ್ತು ಬೇರೆಯವ್ರು ಏನಾದ್ರು ಮಾಡಬಹುದಾ ಅಂತ ಅನ್ಕೊಂಡು ನಮ್ಮನೆಗೆ ಕಿರಾಯದಿದ್ರೆ ಮಮ್ಮಿ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಿ, ಏನೇನ್ ಮಾಡ್ತೀರಿ ನಮ್ಗೆ ಹೇಳಿ ಅಂತ ಹೇಳಿ 2-3 ಫ್ಯಾಮಿಲಿ ನಮ್ಮಿಂದ ಕಲ್ತಿ ನಮ್ಗಿಂತ ಜಾಸ್ತಿ ಮಾಡ್ಲಿಕತ್ತಾರ ಅವ್ರು. ಬಡಿ ಮಾಡ್ಲಾ ಜನ ಇದ್ರು, ನಮ್ಮಿಂದ ಕಲ್ತಿ ನನ್ಕಿಂತ ಜಾಸ್ತಿ ಮಾಡ್ಲಿಕತ್ತಾರ ಅವ್ರು. ಅದೇ ಯಾಕಂತಂದ್ರೆ ನಾವು ಮಾಡೋದು ಒಂದು ಪುಣ್ಯ, ಆಮೇಲೆ ನಮ್ಮಿಂದ ಕಲ್ತು ಇನ್ನೊಬ್ರು ಮಾಡ್ತಾರಲ್ಲ, ಸೊ ಅದ್ರೊಳಗೂ ಅರ್ಧ ಪುಣ್ಯ ಬರ್ತದ ಅಂತ ಅನ್ಕೊಂಡು ಅವ್ರ ಹೆಸರೆಲ್ಲ ನಾಳೆ ಮತ್ತದ ಮಾಡೋ ಅವ್ರ ಹೆಸರು. ಇವಾಗ ಅದೇ ಅಧಿಕ ಮಾಸದ್ದೇ ಅಂತ ಅನ್ಕೊಂಡು ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀವಿ. ಸೊ ಇವತ್ತು ಕಮೆಂಟ್ಸ್ ಅಲ್ಲಿ ಹಾಕಿರೋದಕ್ಕೆ ತೋರಿಸ್ದೆ. ಫೈನಲಿ ನೋಡ್ರಿ ಚಟ್ನಿ ಯಾವ ತರ ಆಗ್ಯದ ಅಂತ ಅನ್ಕೊಂಡು ಮಾಮಿ ತೋರಿಸ್ತಾರ ನೋಡ್ರಿ. ಸೂಪರ್ ಆಗಿರುವಂತಹ ಮಾವಿನಕಾಯಿ ಚಟ್ನಿ ಅಲ್ಲ ಉಪ್ಪಿನಕಾಯಿ ಇದು ಒಂದಿನ ಸಲ ಅಷ್ಟೇ. ಎಸ್, ಓಕೆ. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀವಿ. ಹರೇ ಶ್ರೀನಿವಾಸ.